ಸಭಾನಾಯಕರು ಮಾನ್ಯ ಮುಖ್ಯಮಂತ್ರಿಗಳು ಅವರು ಕೌನ್ಸಿಲ್ನಲ್ಲಿ ಬಜೆಟ್ಗೆ ರಿಪ್ಲೈ ಹೇಳೋದಕ್ಕೆ ಹೋಗ್ಬೇಕಾಗಿದೆ. ಆ ಹಿನ್ನೆಲೆಯಲ್ಲಿ ತಾವು ಮಾತನಾಡಬೇಕು ಅಂತ ಕೇಳ್ಕೊಳ್ತೀನಿ. ಮಾನ್ಯ ಸಭಾಧ್ಯಕ್ಷರೇ, ಜನರು ಆಯ್ಕೆ ಮಾಡಿ ಕಳಿಸಿರುವಂಥ ಒಂದು ಜನರ ಮನೆ ಇದು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅತ್ಯಂತ ಮಹತ್ವದ ಒಂದು ಮನೆ. ಈ ಒಂದು ವಿಧಾನಸೌಧ ಆಗೋದಕ್ಕೆ ಅದ್ರ ಹಿಂದಿರುವಂಥ ಹಲವಾರು ಚಿಂತನೆಗಳು, ಹೋರಾಟಗಳು ಮತ್ತು ಅತ್ಯಂತ ಶ್ರದ್ಧೆಯಿಂದ ಮಾಡಿರುವಂಥ ಕರ್ತವ್ಯಗಳಿಂದ ಕೂಡಿದೆ. ಸ್ವತಂತ್ರ ಹೋರಾಟದಿಂದ ಹಿಡಿದು ಕರ್ನಾಟಕದ ಏಕೀಕರಣ, ಇವೆರಡೂ ಕೂಡ ಬಹಳ ಮಹತ್ವದ ಘಟ್ಟ. ಪ್ರಜಾಪ್ರಭುತ್ವ ನೆಲೆಸಲು ಸ್ವತಂತ್ರ ಹೋರಾಟ ಮತ್ತು ಕರ್ನಾಟಕ ರಾಜ್ಯ ಸ್ಥಾಪನೆ ಆಗೋದಕ್ಕೆ ಕರ್ನಾಟಕ ಏಕೀಕರಣ ಹೋರಾಟ ಕೂಡ ಅಷ್ಟೇ ಮುಖ್ಯವಾಗಿದೆ. ಒಂದು ದೇಶ ಪ್ರಕ್ರಿಯೆಯಿಂದ ಸ್ವತಂತ್ರ ಆಗುವುದು ಸುಲಭವಲ್ಲ, ಆದಮೇಲೆ ಅದು ಬೆಳೆಯೋದು, ಅಭಿವೃದ್ಧಿ ಆಗೋದು ಕೂಡ ಅಷ್ಟು ಸುಲಭವಲ್ಲ. ಆದರೆ ಭಾರತದ ಸಂವಿಧಾನ ರಚನೆ ಮಾಡಿರುವಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಅವರ ಎಲ್ಲ ತಂಡದವರು, ಪೂಜ್ಯ ಮಹಾತ್ಮ ಗಾಂಧೀಜಿಯವರು, ಮತ್ತು ಅವತ್ತು ಮಿಡ್ನೈಟ್ನಲ್ಲಿ ತೆಗೆದುಕೊಂಡಿರುವಂಥ ಸ್ವತಂತ್ರವನ್ನು ನಿಭಾಯಿಸಿರುವಂಥ ಭಾರತ ಪ್ರಥಮ ಪ್ರಧಾನಮಂತ್ರಿ ನೆಹರು ಅವರು, ಅವರ ಒಂದು ದೂರದೃಷ್ಟಿಯ ಚಿಂತನೆಯಿಂದ ವಿಶೇಷವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕೊಡುಗೆ ಬಹಳ ದೊಡ್ಡ ಪ್ರಮಾಣದಲ್ಲಿದೆ. ಆದ್ದರಿಂದಲೇ ಒಟ್ಟಾರೆ ಪ್ರಜಾಪ್ರಭುತ್ವ ಗಟ್ಟಿಯಾಗಿ ನಿಂತು ಅದಕ್ಕೊಂದು ಸ್ಟ್ರಕ್ಚರ್, ಕಾನ್ಸ್ಟಿಟ್ಯೂಷನಲ್ ಸ್ಟ್ರಕ್ಚರನ್ನು ಕೊಟ್ಟು, ಕೇವಲ ಸ್ಟ್ರಕ್ಚರ್ ಅಷ್ಟೇ ಅಲ್ಲ, ಪ್ರತಿ ಒಂದು ಪರಿಚ್ಛೇದದ ಹಿಂದೆ ಒಂದು ನೀತಿಯನ್ನು ಅಳವಡಿಸಿ, ಸಂವಿಧಾನವನ್ನು ಯಾರು ಲೆಟರ್ ಆ್ಯಂಡ್ ಸ್ಪಿರಿಟಲ್ಲಿ ತಿಳ್ಕೊಳ್ತಾರೆ ಮತ್ತು ಅನುಪಾಲನೆಯನ್ನು ಮಾಡ್ತಾರೆ, ನಿಜವಾಗ್ಲೂ ಕೂಡ ಭಾರತ ಸ್ವತಂತ್ರದ ಅಂತರ್ಗತವಾಗಿರುವಂಥ ಒಂದು ಶಕ್ತಿ ಗೊತ್ತಾಗ್ತದೆ. ಆ ಹಿನ್ನೆಲೆಯಲ್ಲಿ ಸ್ಥಾಪನೆ ಆಗಿರುವಂಥ ಸಂವಿಧಾನದ ಅಡಿಯಲ್ಲಿಯೇ ರಾಜ್ಯಗಳ ಸ್ಥಾಪನೆ, ಪ್ರಾಂತವಾರು ರಾಜ್ಯವನ್ನು ಮಾಡುವಂಥ ಸಂದರ್ಭದಲ್ಲಿ ಆಗಿರುವಂಥ ಚಳವಳಿಗಳು, ಹೋರಾಟಗಳು ಮತ್ತು ಧೀಮಂತ ಅವತ್ತಿನ ಗೃಹ ಸಚಿವರಾದಂಥ ವಲ್ಲಭಭಾಯಿ ಪಟೇಲ್ ಅವರ ಒಂದು ದಿಟ್ಟ ಧೀಮಂತ ನಿಲುವುಗಳು, ಅವನ್ನೆಲ್ಲವನ್ನು ಕೂಡ ನೆನಪು ಮಾಡಿಕೊಳ್ಳುತ್ತಾ ಕರ್ನಾಟಕದ ಏಕೀಕರಣದ ಹೋರಾಟಗಾರರಾದ ಆಲೂರು ವೆಂಕಟರಮಣ ಅವರಿಂದ ಹಿಡಿದು ಎಲ್ಲರೂ ಕೂಡ ಮಹನೀಯರು, ಅಂದನಪ್ಪ ದೊಡ್ಡಮೆಟ್ಟಿ ನಿಜಲಿಂಗಪ್ಪ ಅವರು, ಸಾವ್ಕಾರ್ ಚೆನ್ನಯ್ಯ ಅವರು, ಕುವೆಂಪು ಅವರು, ಎಲ್ಲ ಮಹನೀಯರು ಎಲ್ಲರ ಮನಸ್ಸುಗಳನ್ನು ಒಂದು ಮಾಡಿ ಕರ್ನಾಟಕ ಸ್ಥಾಪನೆ ಆಯಿತು. ಸ್ಥಾಪನೆ ಆದಮೇಲೆ ಸ್ಥಾಪನೆಯಾಗಿ ಈ ಹೊಸ ವಿಧಾನಸಭೆಯ ಕಟ್ಟಡ ಕಟ್ಟಿರುವಂಥ ಕೆಂಗಲ್ ಹನುಮಂತಯ್ಯವರ ಒಂದು ಕೊಡುಗೆಯನ್ನು ಕೂಡ ಈ ಸಂದರ್ಭದಲ್ಲಿ ಸ್ಮರಣೆಯನ್ನು ಮಾಡುವಂಥದ್ದು ಯೋಗ್ಯವಾಗಿದೆ. ಇಲ್ಲಿರುವಂಥ ಒಂದು ವಾತಾವರಣ, ಯಾರಿಗಾದರೂ ಕೂಡ ಪ್ರಥಮ ಬಾರಿ ಇಲ್ಲಿ ಶಾಸಕರಾಗಿ ಬಂದಾಗ ಒಂದು ರೀತಿಯಲ್ಲಿ ಅವರ ಸಮಾಜದಲ್ಲಿ ಅವರಿರುವಂಥ ಸ್ಥಾನ ಮತ್ತು ಅವರ ಕರ್ತವ್ಯ, ಅವರ ಜವಾಬ್ದಾರಿಗಳನ್ನು ನೆನಪು ಮಾಡಿಕೊಡುವಂಥ ಒಂದು ವಾತಾವರಣ ಈ ವಿಧಾನಸಭೆಯಲ್ಲಿದೆ, ವಿಧಾನಸೌಧದಲ್ಲಿದೆ ಅಂತ ನಾನು ಹೇಳಕ್ಕೆ ಇಚ್ಛಪಡ್ತೇನೆ. 15ನೇ ವಿಧಾನಸಭೆ ಈ ಒಂದು 5 ವರ್ಷ ಕಾಲಘಟ್ಟ 2-3 ವಿಚಾರಗಳನ್ನು ನಮಗೆ ಪದೇ ಪದೇ ಗಟ್ಟಿಗೊಳಿಸ್ತಾ ಹೋಗ್ತದೆ. ಒಂದು, ಪ್ರಜಾಪ್ರಭುತ್ವದಲ್ಲಿರುವಂಥ ಒಂದು ಅವಕಾಶಗಳು
ಯಾವ ರೀತಿ ನಾವು ಬಳಕೆ ಮಾಡ್ತೇವೆ ಅನ್ನುವಂಥದ್ದು ಸ್ಪಷ್ಟವಾದಂಥ ಬಹುಮತ ಬಲದಿರುವಂತಹ ಸಂದರ್ಭದಲ್ಲಿ ಯಾವ ರೀತಿ ವಿರೋಧಾಭಾಸ ಇರುವಂಥ ಪಕ್ಷಗಳು ಒಂದುಗೂಡಿರುವಂಥದ್ದು ಹಲವಾರು ಇತಿಹಾಸಗಳಿದೆ. ಇವತ್ತು ಕರ್ನಾಟಕ ಒಂದೇ ಅಲ್ಲ, 52ರಿಂದನೂ ಕೂಡ ಇತಿಹಾಸ ಇದೆ. ಒಂದು ಹಂತದಲ್ಲಿ ಭಾರತದಲ್ಲಿ 67ರಲ್ಲಿ ಸುಮಾರು 8 ರಾಜ್ಯಗಳಲ್ಲಿ ಸಮ್ಮಿಶ್ರ ಸರ್ಕಾರಗಳೇ ಇತ್ತು, SVD ಸರ್ಕಾರಗಳು. ಹೀಗಿರುವಂಥ ಈ ಒಂದು ಸಂದರ್ಭದಲ್ಲಿ ಮುಂದೆ ಯಾವುದಕ್ಕೆ ಅತಿ ಹೆಚ್ಚು ಮೆಜಾರಿಟಿ ಇತ್ತು ಅದರ ರಚನೆಯಾಗಿ ಮತ್ತು ಈ 5ನೇ ವಿಧಾನಸಭೆಯಲ್ಲಿ ಹಿಂದೆಂದೂ ಕಾಣದಿರುವಂಥ ಹಲವಾರು ಘಟನೆಗಳನ್ನು ನಾವು ನೋಡಿದ್ವಿ. ಒಂದು ಕೋವಿಡ್ ಇಡೀ ರಾಜ್ಯದಲ್ಲಿ ಅವರ್ಸ್ದಾಗ ವಿಧಾನಸಭೆ ಒಳಗಡೆ ಕೂಡ ಇತ್ತು. ನಾವೆಲ್ಲ ಗ್ಲಾಸ್ ಹಾಕೊಂಡು ಕುಂತಿರುವಂಥದ್ದು ನಾವು ಯಾರು ಕೂಡ ಮರೆಯಂಗಿಲ್ಲ. ಆ ಥರ ಒಂದು ದಿನಗಳು ಬರ್ತಿದ್ದಂತ ನಾವ್ಯಾರು ಕೂಡ ಊಹಿಸಿರ್ಲಿಲ್ಲ. ಮಾಸ್ಕ್ ಹಾಕೊಂಡು ಬರುವಂಥದ್ದು, ಗ್ಲಾಸ್ನಲ್ಲಿ ಕೂತ್ಕೊಳ್ಳುವಂಥದ್ದು, ಅಷ್ಟೇ. ಅದರ ನಡುವೆನೂ ಕೂಡ ನಾವು ವಿಧಾನಸಭೆಯನ್ನು ನಡೆಸಿದ್ದೇವೆ. ನಿಮ್ಮ ಒಂದು ನಾಯಕತ್ವದಲ್ಲಿ, ನೇತೃತ್ವದಲ್ಲಿ, ಮಾರ್ಗದರ್ಶನದಲ್ಲಿ ಅಂಥ ಸಂದರ್ಭದಲ್ಲೂ ಕೂಡ ನಾವು ವಿಧಾನಸಭೆಯನ್ನು ನಡೆಸಿರುವಂಥದ್ದು ನಿಜವಾಗ್ಲೂ ಕೂಡ ಒಂದು ಅಸ್ಮರಣೀಯವಾಗಿರುವಂಥದ್ದು ಅಂತ. ಅಂದರೆ ಎಂಥ ಕಷ್ಟ ಬಂದರೂ ಕೂಡ ನಮ್ಮ ಕರ್ತವ್ಯವನ್ನು ನಿಭಾಯಿಸೋದಕ್ಕೆ ನಮ್ಮಲ್ಲಿ ಆ ಮನೋಬಲ ಇದೆ ಅನ್ನೋದನ್ನ ನಿಮ್ಮ ನಾಯಕತ್ವದಲ್ಲಿ ನಾವು ತೋರಿಸಿದ್ದೀರಿ ಅಂತ ನಿಮ್ಗೆ ಅಭಿನಂದನೆಗಳನ್ನು ನಾನು ಸಲ್ಲಿಸಕ್ಕೆ ಇಚ್ಛೆಪಡ್ತೀನಿ. ಇದರ ನಂತರ ಅದರ ಒಟ್ಟಾರೆ ನಿರ್ವಹಣೆ ದೇಶದಲ್ಲಿ, ರಾಜ್ಯದಲ್ಲಿ ನಮಗೆ ಒಂದು ಸಂದರ್ಭದಲ್ಲಿ ಇದರಿಂದ ಹೊರಗಡೆ ಬರ್ತೇವೋ ಇಲ್ಲ ಅನ್ನುವಂಥ ಒಂದು ಭಯ ವಾತಾವರಣ ಇತ್ತು. ಆದರೆ ನಮ್ಮ ಎಲ್ಲ ಡಾಕ್ಟರ್ಸು, ಸ್ಟಾಫು, ಸರ್ಕಾರಿ ನೌಕರರು ಮಾಡಿರುವಂಥ ಅದ್ಭುತವಾದಂಥ ಕೆಲಸ, ನಮ್ಮ ಸೈಂಟಿಸ್ಟ್ ವ್ಯಾಕ್ಸಿನೇಷನ್ನ ಕಂಡು ಹಿಡಿದಿರುವಂಥ ಒಂದು ಆ ಕ್ಷಣ ನಿಜವಾಗ್ಲೂ ಕೂಡ ಒಂದು ಅಮೃತ ಗಳಿಗೆ ಅಂತ ನಾನು ಭಾವಿಸ್ತೇನೆ. ತದನಂತರ ಅದರ ಮೇಲೆ ಜಯ ಸಾಧಿಸಿದ ಮೇಲೆ ನಮ್ಮ 2ನೇ ಕರ್ತವ್ಯ, ಕೋವಿಡ್ನಿಂದ ಹೊರಗಡೆ ಬಂದಂಥ ಸಂದರ್ಭದಲ್ಲಿ ನಮ್ದು ಇನ್ನೊಂದು ಕರ್ತವ್ಯ ಇತ್ತು. ಮತ್ತೆ ಈ ದೇಶವನ್ನು ಕಟ್ಟುವಂಥ ಕೆಲಸದಲ್ಲಿ ಮುಂದುವರಿಸಬೇಕು. ಆರ್ಥಿಕತೆ, ಅದರಿಂದ ಸಾಮಾಜಿಕ ಎಲ್ಲ ದೃಷ್ಟಿಯಿಂದ ಮತ್ತೆ ಬೆಳವಣಿಗೆ ಆಗಬೇಕು ಅನ್ನುವಂಥ ಒಂದು ಚಿಂತನೆಯಲ್ಲಿ ನಾವೆಲ್ಲರೂ ಕೂಡ ಕೆಲಸವನ್ನು ಮಾಡಿದ್ದೇವೆ. ಆ ಕಡೆ ಈ ಕಡೆ ಅನ್ನದೆ, ಆ ಕಡೆ ಇದ್ದವರು ಅವ್ರ ಕರ್ತವ್ಯವನ್ನು ಅವ್ರು ಮಾಡಿದ್ದಾರೆ, ಈ ಕಡೆ ಇದ್ದವರು ಈ ಕರ್ತವ್ಯವನ್ನು ಇವ್ರು ಮಾಡಿದ್ದಾರೆ. ಟೀಕೆ ಟಿಪ್ಪಣಿಗಳು ಸಹಜವಾಗಿ ಇರ್ತವೆ. ಟೀಕೆ ಟಿಪ್ಪಣಿ ಇಲ್ದಿದ್ರೆ ಪ್ರಜಾಪ್ರಭುತ್ವದ ಲಕ್ಷಣವೇ ಅಲ್ಲ. ಅಭಿಪ್ರಾಯಗಳು ಭಿನ್ನ ಇರ್ಬೋದು, ಆದರೆ ಮನಸ್ಸುಗಳು ಭಿನ್ನ ಇಲ್ಲ. ಆ ವಿಚಾರದಲ್ಲಿ ವಿರೋಧಾಭಾಸ ಇರ್ಬೋದು, ಹಲವಾರು ಗಟ್ಟಿ ನಿಲುವುಗಳನ್ನು ಕೂಡ ನಾವು ತೆಗೆದುಕೊಂಡಿರ್ಬೋದು. ಆದರೆ ಮನಸ್ಸುಗಳ ನಮ್ದು ಯಾವುದು ಕೂಡ ವ್ಯಕ್ತಿಗತದಲ್ಲಿ ಯಾವುದು ಕೂಡ ಭಿನ್ನ ಇಲ್ಲ. ಎಲ್ಲರೂ ಕೂಡ ನಾವು ಒಂದೇ ಹಿನ್ನೆಲೆ, ಒಂದೇ ತಳಹದಿ, ಒಂದೇ ಸಾಮಾಜಿಕವಾಗಿರುವಂಥದ್ರಲ್ಲಿ ನಾವು ಬಂದಿರೋದು, ಜನರಿಂದನೇ ನಾವು ಬಂದಿರೋದು. ಜನರ ಒಂದು ಆಶೀರ್ವಾದದಿಂದಲೇ ನಾವೆಲ್ಲ ಬಂದಿದ್ದೇವೆ ಅನ್ನುವಂಥ ಅರಿವಿನಿಂದ ತಾವೆಲ್ಲ ಕೇಳುವಂಥ ಪ್ರಶ್ನೆಯಲ್ಲಿ ಗೊತ್ತಾಗ್ತದೆ. ನಾವು ಕೇಳುವಂಥ ಸಣ್ಣ ಪ್ರಶ್ನೆ ಇರ್ಬೋದು, ದೊಡ್ಡ ವಿಚಾರ ಇರ್ಬೋದು, ಮಾತನಾಡಿರುವಂಥ ಹಲವಾರು ಸಂದರ್ಭಗಳಲ್ಲಿ ಇರ್ಬೋದು, ಅದ್ರ ಹಿಂದೆ ಜನರ ಬೇಕು, ಬೇಡಿಕೆ, ನೋವು, ನಲಿವುಗಳ ಒಂದು ಚಿಂತನೆ ಇದೆ ಅನ್ನೋದು ಬಹಳ ಸ್ಪಷ್ಟ ಆಗ್ತದೆ. ಆ ದೃಷ್ಟಿಯಿಂದ ನಾವೆಲ್ಲ ತೆಗೆದುಕೊಂಡಿದ್ದೇವೆ. ಮತ್ತು ಈ ಒಂದು ಲೆಜಿಸ್ಲೇಷನ್ ಮಾಡೋದ್ರಲ್ಲಿ ನಾವು ಹಲವಾರು ಲೆಜಿಸ್ಲೇಷನನ್ನು ಇವತ್ತು ನಾವು ಕೈಗೆತ್ತಿಕೊಂಡಿದ್ದೇವೆ. ನಾವು ಆರ್ಥಿಕವಾಗಿ ಪ್ರತಿ ಬಾರಿ ನಾವು ಮಾಡ್ತೇವೆ. ಇಲ್ಲಿ ನಾವು ತೆಗೆದುಕೊಂಡಿರುವಂಥ ನಮ್ಮ ರಾಜ್ಯಕ್ಕೆ ಅನುಕೂಲ ಆಗುವಂಥದ್ದಕ್ಕೆ ಕೆಲವೆಲ್ಲ ರಿಪೀಲ್ ಮಾಡಿದ್ದೀವಿ. ರಿಪೀಲ್ಮೆಂಟ್ ಆಫ್ ಸರ್ಟನ್ ಎನಾಕ್ಟ್ಮೆಂಟ್ಸ್ ಮತ್ತು ರಾಜ್ಯದ ಆರ್ಥಿಕಗಾಗಿ ನಾವು ಅದು ಹಲವಾರು ಏನು ಕಾನೂನನ್ನು ಮಾಡಿದ್ದೇವೆ. ಅದು ರೈಟ್ ಫ್ರಮ್ ಮೈನಿಂಗ್ನಿಂದ ಹಿಡಿದು ಪ್ರೊಹಿಬಿಷನ್ವರೆಗೂ, ಮುನ್ಸಿಪಲ್ನಲ್ಲಿ, ಟೌನ್ ಆ್ಯಂಡ್ ಕಂಟ್ರಿಗೆ, ಸಿಟೀಸ್, ಸ್ಟೇಟ್ ಸಿವಿಲ್ ಸರ್ವಿಸಲ್ಲಿ, ಇಂಡಸ್ಟ್ರೀಸಲ್ಲಿ, ಯೂನಿವರ್ಸಿಟಿಗಳನ್ನು ಮಾಡಿರುವಂಥದ್ದು, ಹಾಗೂ
ಗ್ರಾಮ ಸ್ವರಾಜ್ಯದ ಬಗ್ಗೆ, ಮೆಡಿಕಲ್ ಕಾಲೇಜಸ್ ಬಗ್ಗೆ, ಸ್ಟೇಟ್ ಯೂನಿವರ್ಸಿಟಿಗಳ ಬಗ್ಗೆ, ಲ್ಯಾಂಡ್ ಗ್ರ್ಯಾಬಿಂಗ್ ಬಗ್ಗೆ, ಹೀಗೆ ಬದುಕಿನ ಎಲ್ಲ ಆಯಾಮಗಳಲ್ಲಿ ನಾವು ಸಹಾಯ ಆಗುವಂಥ, ಸರಳತೆ ತರುವಂಥ ಹಲವಾರು ಕಾನೂನುಗಳನ್ನು ಮಾಡಿದ್ದೇವೆ. ಇದರಿಂದ ನಾನು ಮೊಟ್ಟ ಮೊದಲನೇದಾಗಿ ಮಿಕ್ಕಿದ್ದೆಲ್ಲ ವಿಚಾರಗಳನ್ನು ಸ್ವಲ್ಪ ಮಟ್ಟಿಗೆ ಬದಿಯಿಟ್ಟು ಈ ಲೆಜಿಸ್ಲೇಚರ್ ಕೆಲಸದಿಂದ ಕರ್ನಾಟಕದ ಕನಿಷ್ಠ 2 ರಿಂದ 3 ಕೋಟಿ ಜನರಿಗೆ ಈ ಲೆಜಿಸ್ಲೇಷನ್ನಿಂದ ಒಂದಿಲ್ಲ ಒಂದು ರೀತಿಯಲ್ಲಿ ಅದು ಅನುಕೂಲತೆ ಆಗಿದೆ. ಅದಕ್ಕಾಗಿ ಈ ಸದನದ ಪ್ರತಿಯೊಬ್ಬ ಸದಸ್ಯರಿಗೂ, ಸಭಾ ಅಧ್ಯಕ್ಷರಿಗೂ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಯಾಕಂದರೆ ಭಾಳ ದೊಡ್ಡ ಪ್ರಮಾಣದ ಲೆಜಿಸ್ಲೇಷನ್ ಕೆಲಸವನ್ನು ನಾವು ಮಾಡಿದ್ದೇವೆ. ಅದರ ಒಟ್ಟು ಪರಿಣಾಮ ಬೇರೆ ಬೇರೆ ಕ್ಷೇತ್ರದಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಅನುಕೂಲತೆ ಆಗಿದೆ. ರಿಸರ್ವೇಷನ್ ಹೆಚ್ಚು ಮಾಡಿರುವಂಥದ್ದು SC STಗಳಿಗೆ ಇದೊಂದು ಐತಿಹಾಸಿಕವಾಗಿರುವಂಥ ನಿರ್ಣಯ. ನನಗೆ ವಿಶ್ವಾಸ ಇದೆ ಈ ನಿರ್ಣಯ ಬರುವಂಥ ದಿನಗಳಲ್ಲಿ ಇಡೀ ದೇಶದಲ್ಲಿ ಅದರ ಪರಿಣಾಮ ಆಗ್ತದೆ. ಒಂದಿಲ್ಲ ಒಂದು ದಿವಸ ಅದು ಶಾಶ್ವತವಾಗಿ ನಿಲ್ತದೆ ಅನ್ನುವಂಥ ವಿಶ್ವಾಸ ನನಗಿದೆ. ಯಾವುದಾದ್ರೂ ಒಂದು ದೊಡ್ಡ ಬದಲಾವಣೆ ಆಗಬೇಕಾದ್ರೆ ಮೊದಲನೇ ಹೆಜ್ಜೆ ಇಡಬೇಕಾಗ್ತದೆ. ಮೊದಲನೇ ಹೆಜ್ಜೆಯನ್ನು ಸರಿ ದಾರಿಯಲ್ಲಿಟ್ಟಾಗ ಕೆಲವು ಸಮಯ ತೆಗೆದುಕೋಬೋದು, ಆದರೆ ಆ ನಿರ್ಣಯಕ್ಕೆ ಅಂತಿಮವಾಗಿ ಅದು ಜಯ ಸಿಕ್ಕೇ ಸಿಗ್ತದೆ ಅನ್ನೋಂಥ ವಿಶ್ವಾಸ ಇದೆ. ಸತ್ಯದ ಆಧಾರದ ಮೇಲೆ, ಸಾಮಾಜಿಕವಾಗಿರುವಂಥ ಇದ್ರ ಮೇಲೆ ನಾವು ತೆಗೆದುಕೊಂಡಾಗ ಅದಕ್ಕೆ ಬಹಳ ದೊಡ್ಡ ಪರಿಣಾಮ ಬರುವಂಥ ದಿನಗಳಲ್ಲಿ ಇಡೀ ದೇಶದಲ್ಲಿ ಆಗ್ತದೆ ಅನ್ನೋಂಥ ಮಾತನ್ನು ಹೇಳಕ್ಕೆ ಇಚ್ಛಪಡ್ತೀನಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇದರ ಬಗ್ಗೆ ಚಿಂತನೆಯನ್ನು ಮಾಡಿದಾಗಲೂ ಕೂಡ ಯಾರೂ ಕೂಡ ಇದು ಇಷ್ಟು ದೊಡ್ಡ ಪ್ರಮಾಣದ, ಇಷ್ಟು ದೊಡ್ಡ ದೇಶದಲ್ಲಿ ಬೇರೆ ಬೇರೆ ಜಾತಿ ಇರುವಂಥ ಸಂಘರ್ಷ, ಆ ಸಂದರ್ಭದಲ್ಲಿರುವಂಥ ಸಂಘರ್ಷಗಳ ನಡುವೆ ಯಶಸ್ವಿ ಆಗ್ತದೆ ಇಲ್ಲ ಅನ್ನುವಂಥ ಪ್ರಶ್ನೆಗಳನ್ನ ಅವತ್ತು ಕೂಡ ಕೇಳಿದ್ರು. ಪ್ರಶ್ನೆ ಎಲ್ಲ ಸಂದರ್ಭದಲ್ಲೂ ಮನುಷ್ಯನಿಗೆ ಸಹಜವಾಗಿ ಹೊಸತನ, ಹೊಸ ವಿಚಾರ ಇದ್ದಾಗ ಹಲವಾರು ಪ್ರಶ್ನೆಗಳು ಉದ್ಭವವಾಗೋದು ಸಹಜ. ಆದರೆ ಅದು ಭಾಳ ಗಟ್ಟಿ ನಿಲುವು, ಸತ್ಯ ಆಧಾರದ ಮೇಲೆ ಇದ್ದಾಗ ಇಟ್ ವಿಲ್ ಸ್ಟ್ಯಾಂಡ್ ದಿ ಟೆಸ್ಟ್ ಆಫ್ ದ ಟೈಮ್ ಅಂತ ನನಗೆ ವಿಶ್ವಾಸ ಇದೆ. ಅದರ ಜೊತೆಗೆ ಇವತ್ತು ತಾವು ಭಾಳ ದೊಡ್ಡ ಪ್ರಮಾಣದಲ್ಲಿ ಎಲ್ಲರಿಗೂ ಅವಕಾಶವನ್ನು ಮಾಡಿಕೊಟ್ಟಿದ್ದೀರಿ. ಆ ಕಡೆ ಈ ಕಡೆ ಎಲ್ಲರೂ ಕೂಡ ಅವಕಾಶವನ್ನು ಮಾಡಿಕೊಟ್ಟಿದ್ದೀರಿ. ಆ ಕಡೆನೇ ಸ್ವಲ್ಪ ಹೆಚ್ಚಿನ ಪ್ರೀತಿಯನ್ನು ತೋರಿಸಿದ್ದೀರಿ. ಅದು ಸಹಜವಾಗಿ ಹಂಗಿರಬೇಕು. ಈ ಕಡೆ ಅಪೋಸಿಷನ್ ಹ್ಯಾಸ್ ಅ ಸೇ, ಗೌರ್ಮೆಂಟ್ ಹ್ಯಾಸ್ ಅ ವೇ ಅನ್ನುವಂಥದ್ದು ಹಳೆ ಮಾತಿದೆ. ಅದನ್ನು ತಾವು ಅವಕಾಶವನ್ನು ಮಾಡಿಕೊಟ್ಟಿದ್ದೀರಿ. ಮತ್ತು ಈ 15ನೇ ವಿಧಾನಸಭೆ ಭಾಳ ಅರ್ಥಪೂರ್ಣವಾಗಿ ಯಶಸ್ವಿಯಾಗಲು ತಮ್ಮ ಪಾತ್ರ ಭಾಳ ದೊಡ್ಡದಿದೆ ಅನ್ನೋಂಥ ಮಾತನ್ನು ಹೇಳಕ್ಕೆ ಇಷ್ಟಪಡ್ತೇನೆ. ಒಂದು ಮಾತು, ನನ್ನ ಎಲ್ಲ ಕ್ಯಾಬಿನೆಟ್ ಕಲೀಗ್ಸು ಭಾಳ ದೊಡ್ಡ ಪ್ರಮಾಣದಲ್ಲಿ ಸಹಕಾರವನ್ನು ಕೊಟ್ಟಿದ್ದಾರೆ. ಈ ರಾಜ್ಯದಲ್ಲಿ ನಿರ್ಣಯ ತೆಗೆದುಕೊಳ್ಳೋದ್ರಲ್ಲಾಗಲಿ, ಲೆಜಿಸ್ಲೇಷನ್ ಮಾಡೋದ್ರಲ್ಲಾಗಲಿ ಎಲ್ಲ ರೀತಿ ನನಗೆ ಸಂಪೂರ್ಣವಾದಂಥ ಸಹಕಾರವನ್ನು ಕೊಟ್ಟಿದ್ದಾರೆ. ಕೆಲವರು ನನಗಿಂತ ಹೆಚ್ಚು ಅನುಭವ ಇದ್ದವರೆ, ಅವರ ಅನುಭವವನ್ನು ಕೂಡ ನನಗೆ ದಾರಿ ಎರೆದಿದ್ದಾರೆ. ಮತ್ತು ಲಾ ಆ್ಯಂಡ್ ಪಾರ್ಲಿಮೆಂಟ್ರಿ ಅಫೇರ್ಸಲ್ಲಿ ಸನ್ಮಾನ್ಯ ಮಾಧುಸ್ವಾಮಿಯವರು ಒಂದು ಹೊಸ ಆಯಾಮವನ್ನು ಕೊಟ್ಟಿದ್ದಾರೆ, ನ್ಯೂ ಡೈಮೆನ್ಷನ್ನ ಕೊಟ್ಟಿದ್ದಾರೆ. ಮತ್ತು ಹಲವಾರು ಕ್ಲಿಷ್ಟವಾಗಿರುವಂಥ, ಕಾನೂನಾತ್ಮಕವಾಗಿರುವಂಥ ವಿಚಾರಗಳಲ್ಲಿ ಅವರು ಅವರದೇ ಆದಂಥ ರೀತಿಯಲ್ಲಿ ಅತ್ಯಂತ ತಳಹದಿಯಲ್ಲಿರುವಂಥ ಜನಸಾಮಾನ್ಯರಿಗೆ ಅದು ಬೇಕಾಗಿದೆ ಅಂತ ಭಾಳ ಸರಳವಾಗಿ ಇಡೀ ಸದನಕ್ಕೆ ತಿಳಿಸಿ ಅದನ್ನು ಮನವರಿಕೆ ಮಾಡಿಕೊಡೋದ್ರಲ್ಲಿ ಭಾಳ ಯಶಸ್ವಿಯಾಗಿದ್ದಾರೆ. ಅವರಿಂದ ಈ ಸದನಕ್ಕೆ ಬಹಳ ದೊಡ್ಡ ಒಂದು ಕಾಂಟ್ರಿಬ್ಯೂಷನ್ ಆಗಿದೆ ಅನ್ನೋಂಥ ಮಾತನ್ನು ಹೇಳಕ್ಕೆ ಇಚ್ಛಪಡ್ತೇನೆ. ವಿರೋಧ ಪಕ್ಷದ ನಾಯಕರು ಸನ್ಮಾನ್ಯ ಸಿದ್ದರಾಮಣ್ಣವರು ಭಾಳ ಹಿರಿಯರು, 13 ಸತಿ ಬಜೆಟ್ ಮಂಡನೆ ಮಾಡಿದವರು, ಮುಖ್ಯಮಂತ್ರಿ ಆದವರು. ಅವರ ಅನುಭವ ಕೂಡ ಈ ಸದನಕ್ಕೆ ಲಭ್ಯ ಆಗಿದೆ. ಸದನ ಮುಖಾಂತರ ಅವರ ಅನುಭವದಲ್ಲಿ ಭಾಳಷ್ಟು ನಾವು ತಿದ್ದುಪಡಿಗಳನ್ನು ಇನ್ನೊಂದನ್ನು ಮಾಡೋಕ್ಕೆ ಅವಕಾಶ ಸಿಕ್ಕಿದೆ. ಅವರ ಒಂದು ಹಿರಿತನದ ಲಾಭ ಸದನಕ್ಕೆ ಆಗಿದೆ ಅನ್ನೋದನ್ನು ನಾನು ಗುರುತಿಸ್ತೇನೆ. ಮತ್ತು ಅವ್ರಿಗೂ ಕೂಡ ಅವರ ಅನುಪಸ್ಥಿತಿಯಲ್ಲೂ ಕೂಡ ಅಭಿನಂದನೆ ಸಲ್ಲಿಸ್ತೇನೆ. ಮತ್ತು ವಿರೋಧ ಪಕ್ಷದಲ್ಲಾಗಲಿ, ಆಡಳಿತ ಪಕ್ಷದಲ್ಲಾಗಲಿ ಮೊದಲನೇ ಬಾರಿ ಆಯ್ಕೆಯಾದಂಥ ಹೊಸ ಶಾಸಕರು ಕೂಡ ಅವ್ರಿಗೆ ಅವಕಾಶವನ್ನು ತಾವು ಮಾಡಿಕೊಟ್ಟಿದ್ದೆ. ನಾನು ಹಿಂದೆಲ್ಲ ನೋಡಿದ್ದೇನೆ, ಭಾಳ ಸತಿ ಅವ್ರಿಗೆ ಅವಕಾಶಗಳು ಸಿಗ್ತಿರ್ಲಿಲ್ಲ. ಆದರೆ ಹೊಸಬರಿಗೆ, ಯುವಕರಿಗೆ
ಬಹಳಷ್ಟು ಅವಕಾಶಗಳನ್ನು ಮಾಡಿಕೊಟ್ಟಿದ್ದೀರಿ. ಈ 5 ವರ್ಷದಲ್ಲಿ ಅವರು ವಿಧಾನಸಭೆಗೆ ಬಂದಂಥ ಮೊದಲನೇ ದಿನ ಇವತ್ತು ಕೊನೆ ದಿನಕ್ಕೆ ಹೋಲಿಸಿದಾಗ ದೇ ಹ್ಯಾವ್ ಎಮರ್ಜ್ಡ್ ಆಸ್ ಎ ಲೀಡರ್ಸ್. ಭಾಳ ಆತ್ಮವಿಶ್ವಾಸದಿಂದ ಅವರು ಲೀಡರಾಗಿ ಹೊರಹೊಮ್ಮಿದ್ದಾರೆ. ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಮತ್ತು ಇನ್ನು ಕೆಲವರು ಈ ಸದನದಲ್ಲಿ ಒಂದೊಂದು ವಿಷಯದಲ್ಲಿ ಒಂದೊಂದು ಎಕ್ಸ್ಪರ್ಟೀಸ್ ಪಡೆದಿದ್ದಾರೆ. ರೈತಾಪಿ ವರ್ಗದ ಬಗ್ಗೆ, ಗ್ರಾಮೀಣಾಭಿವೃದ್ಧಿ ಬಗ್ಗೆ ಎಲ್ಲರ ಅನುಭವ ಕೂಡ ಈ ಕಡೆ ಆ ಕಡೆ ಎಲ್ಲರದ್ದು ಕೂಡ ಇದೆ. ಮತ್ತು ದೊಡ್ಡ ಪ್ರಮಾಣದಲ್ಲಿ ಇವತ್ತು ಕಾಂಟ್ರಿಬ್ಯೂಷನ್ ಅನ್ನು ಕೂಡ ಮಾಡಿದ್ದಾರೆ. ವಿಶೇಷವಾಗಿ ನಮ್ಮ ಕುಮಾರ್ ಬಂಗಾರಪ್ಪ ಅವರು, ರಾಜೀವ್ ಅವರು ಹೊಸ ಬೆಳಕನ್ನು ಚೆಲ್ಲುವಂಥ ಪ್ರಯತ್ನ ಮಾಡಿದ್ದಾರೆ. ಆ ಕಡೆ ನಮ್ಮ JDSನ ನಾಯಕರಾದಂಥ ಕುಮಾರಸ್ವಾಮಿಯವರು ಅವ್ರದ್ದೇ ಆದಂಥ ಅನುಭವಗಳನ್ನು ಸಾರ್ವಜನಿಕ ಜೀವನದಲ್ಲಿ ಬಡವರು, ಹೆಣ್ಣುಮಕ್ಕಳು ಕಷ್ಟಪಡೋದನ್ನು ಸದಾಕಾಲ ಈ ಸದನಕ್ಕೆ ನೆನಪು ಮಾಡಿಕೊಡ್ತಾರೆ. ಜೀವನದ ಸತ್ಯವನ್ನು ನೆನಪು ಮಾಡಿಕೊಟ್ಟು ಅವರು ಹೊಸ ಒಂದು ಬೆಳಕನ್ನು ಚೆಲ್ಲುವಂಥ ಪ್ರಯತ್ನಗಳನ್ನು ಮಾಡಿದ್ದಾರೆ. ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಈ ಕಡೆ ಕೆಲವರೆಲ್ಲ ಇದ್ದಾರೆ, ನನ್ನ ಆತ್ಮೀಯ ಸ್ನೇಹಿತರಿದ್ದಾರೆ ಭಾಳ ಎಲ್ಲರೂ. ಮತ್ತು ಕೆಲವರು ಫೈರ್ ಬ್ರ್ಯಾಂಡ್ ಇದ್ದಾರೆ. ನಮ್ಮ ಈಶ್ವರ್ ಖಂಡ್ರೆ ಸಹಜವಾಗಿ ಮಾತಾಡಿದರೆ ಅದು ಆ್ಯಂಪ್ಲಿಫೈ ಆಗುತ್ತೆ. ಶಿವಲಿಂಗೇಗೌಡರು ಮಾತನಾಡಿದಾಗ ಅದೊಂದು ವಿಶೇಷವಾದಂಥ ಒಂದು ಆಕರ್ಷಣೆ ಆಗ್ತದೆ. ಆ ವಿಷಯದ ಬಗ್ಗೆ ಘನತೆ ಬರ್ತದೆ. ನಮ್ಮ ಖಾದರ್ ಅವರು ಕರಾವಳಿಯಿಂದ ಬಂದರೂ ಕೂಡ ಹಲವಾರು ವಿಚಾರಗಳಲ್ಲಿ ಅವರ ಮಾನವೀಯತೆ ದೃಷ್ಟಿಯನ್ನು ನಾನು ನೋಡಿದ್ದೇನೆ. ಹೀಗೆ ಎಲ್ಲರ ಬಗ್ಗೆನೂ ಕೂಡ ಹೇಳ್ಬೋದು. ನಮ್ಮ ಯತ್ನಾಳವ್ರ ಭಾಷೆ, ಅವರ ಒಂದು ದಾಟಿ ಭಾಳ ವಿಶಿಷ್ಟವಾಗಿರುವಂಥದ್ದು. ಅವರು ಮುಂಚಿನ ಮಾತುಗಳಲ್ಲಿ ಅತ್ಯಂತ ಅರ್ಥಗರ್ಭಿತವಾಗಿರುವಂಥ ವಿಚಾರಗಳಿರ್ತವೆ. ಮತ್ತು ನಿರ್ಬಿಡೆಯಾಗಿ ಯಾರ್ದರ ಪರವಾಗಿ ಮಾತಾಡುವಾಗಲೂ ನಿರ್ಬಿಡೆಯಾಗಿ ಮಾತಾಡ್ತಾರೆ, ಯಾರ್ದರ ವಿರೋಧ ಮಾತಾಡುವಾಗೂ ನಿರ್ಬಿಡೆಯಾಗಿ ಮಾತಾಡ್ತಾರೆ. ನಿರ್ಭಯವಾಗಿ ಅವ್ರು ನಿರ್ಭಯವಾಗಿರುವಂಥ ಯತ್ನಾಳು. ಯಾರ್ದು ಬಿಡೇನೂ ಇಲ್ಲ, ಭಯನೂ ಇಲ್ಲ. ಹಂಗೆ ಆಗ್ಲಿ. ಬಂಡಿ ಅವರು ಎಲ್ಲ ಅವರ ಟ್ಯಾಲೆಂಟನ್ನ ಕ್ಲೋಸ್ ಸರ್ಕಲ್ ಎಲ್ಲ ಅಷ್ಟೇ, ಅವರು ಬಹಿರಂಗವಾಗಿ ಏನಿಲ್ಲ. ಅವರು ಮಾನ್ಯ ಸಭಾಧ್ಯಕ್ಷರೇ, ಇದು ಎಲ್ಲದಕ್ಕೂ ಕೂಡ ಕಿರೀಟಪ್ರಾಯಶ ಆಗಿರುವಂಥದ್ದು ನಮ್ಮ ನಾಯಕರಾದಂಥ ಸನ್ಮಾನ್ಯ BS ಯಡಿಯೂರಪ್ಪ. ಅವರು ಅಪಾರವಾದಂಥ ಅನುಭವ, ಅವರು ನಡೆದು ಬಂದ ದಾರಿ, ಹೋರಾಟ, ಅವರು ಎಂದೂ ಕೂಡ ತಾವು ಅದನ್ನು ಮಾಡಬೇಕಂತ ಅಂದ್ಕೊಂಡಿದ್ದಾರೆ, ಎಂದೂ ಕೂಡ ಬಿಟ್ಟವರಲ್ಲ. ಛಲ, ಧೈರ್ಯ, ಸಾಹಸ. ಈ ಸಂದರ್ಭದಲ್ಲಿ ಚರ್ಚೆ ಆಗಿದೆ, ಆದರೂ ಕೂಡ ನಾನು ಹೇಳಕ್ಕೆ ಇಚ್ಛೆಪಡ್ತೇನೆ. ಶಿಕಾರಿಪುರದ ಮುನ್ಸಿಪಲ್ ಮೆಂಬರ್ ಆಗಿ, ಅಧ್ಯಕ್ಷರಾಗಿ, ಮುಖ್ಯಮಂತ್ರಿಗಳಾಗಿ, MP ಗಳಾಗಿ ಕೆಲಸವನ್ನು ಅವ್ರು ಮಾಡಿದ್ದಾರೆ. ಅವ್ರ ಒಂದು ದೊಡ್ಡತನ ಏನು ಅಂತಂದ್ರೆ, ಜೀವನದ ಸತ್ಯ ಗೊತ್ತು, ಸಿಹಿ ಕಹಿ ಎರಡನ್ನೂ ಕೂಡ ಗೊತ್ತು. ಅಷ್ಟು ಎಲ್ಲ ನಮ್ಮ ವಯಸ್ಸಿನಷ್ಟು ಅವ್ರಿಗೆ ಅನುಭವ ಇದೆ. ಆದರೂ ಕೂಡ ಎಂದೂ ಅವ್ರು ತೋರಿಸ್ಕೊಳ್ಳಲ್ಲ, ಆ ಹಿರಿತನವನ್ನು ತೋರಿಸ್ಕೊಳ್ಳೋದಿಲ್ಲ. ಆ ಒಂದು ಅನುಭವದ ಒಂದು ದೊಡ್ಡ ಬುತ್ತಿ ಏನಿದೆ ಅದರ ಬಗ್ಗೆನೂ ತೋರಿಸ್ಕೊಳ್ಳೋದಿಲ್ಲ. ಎಲ್ಲರ ಜೊತೆಗೂ ಕೂಡ ಬೆರೆತು ಇನ್ನೊಬ್ಬರು ಕೂಡ ಸರಿ ಸಮಾನರು ಅನ್ನುವಂಥ ರೀತಿಯಲ್ಲಿ ನೋಡುವಂಥದ್ದು ಅತ್ಯಂತ ನನ್ನ ಅನುಭವದಿಂದ, ಹಲವಾರು ಜನರ ಅನುಭವದಿಂದ ಈ ಮಾತನ್ನು ನಾನು ಹೇಳ್ತಾ ಇದ್ದೀನಿ. ಅವರ ಒಂದು ಕೊಡುಗೆ ಈ ಸದನಕ್ಕೆ ಬಹಳ ದೊಡ್ಡ ಪ್ರಮಾಣದಲ್ಲಿದೆ. ಅವರು ರೈತ ಬಜೆಟ್ ಮಂಡಿಸಿರುವಂಥದ್ದು ನನಗಿನ ನೆನಪಿದೆ. ಅವರು ಹಲವಾರು ಕಾರ್ಯಕ್ರಮಗಳನ್ನು ಈ ರಾಜ್ಯದಲ್ಲಿ ಕೊಟ್ಟಿರುವಂಥದ್ದು ಬಡವರಿಗಾಗಿ, ರೈತರಿಗಾಗಿ. ನಾನು ಎಲ್ಲ ವಿವರಗಳನ್ನ ಹೇಳಕ್ಕೆ ಹೋಗಲ್ಲ. ಆದರೆ ಮುಖ್ಯಮಂತ್ರಿಯಾಗಿ 2008ರಲ್ಲಿ ಪ್ರಥಮ ದಿವಸನೇ 10 HP ರೈತರಿಗೆ ಪುಕ್ಕಟ್ಟೆ ಕರೆಂಟ್ ಕೊಡುವಂಥ ನಿರ್ಣಯ, ಅದು ದೀರ್ಘಕಾಲದಲ್ಲಿ ಬಹಳ ದೊಡ್ಡ ಸಹಾಯ ರೈತರಿಗೆ ಮಾಡಿರುವಂಥದ್ದು. 2ನೇ ಬಾರಿ ಅವರು ಮೊನ್ನೆ ಮುಖ್ಯಮಂತ್ರಿ ಆದಾಗ ಮತ್ತೆ ಕಿಸಾನ್ ಸನ್ಮಾನ್ ಯೋಜನೆ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಯೋಜನೆಗೆ 6,000ಕ್ಕೆ 4,000
ಮೊದಲನೇ ನಿರ್ಣಯ. ಅದೇ ರೀತಿ ಅವರು ಹೆಣ್ಣು ಮಕ್ಕಳಿಗೆ ಮಾಡಿರುವಂಥ ಭಾಗ್ಯಲಕ್ಷ್ಮಿ ಕಾರ್ಯಕ್ರಮ ಇರ್ಬೋದು, ಹಾಲು ಉತ್ಪಾದಕರಿಗೆ ಕೊಟ್ಟಿರುವಂಥದ್ದು ಇರ್ಬೋದು. ಅಂದರೆ ಈ ಸ್ಥಾನದಿಂದ ಬಡಪರವಾಗಿ ಯಾವ ರೀತಿ ಕಾರ್ಯಕ್ರಮಗಳನ್ನು ಮಾಡಬೇಕಂತ ಹೇಳಿ ಎಲ್ಲ ರಾಜಕೀಯ ಪಕ್ಷಗಳಿಗೆ, ರಾಜಕಾರಣಿಗಳಿಗೆ, ನಮ್ಮಂಥವ್ರಿಗೆಲ್ಲರಿಗೂ ಕೂಡ ಅವರು ತೋರಿಸಿಕೊಟ್ಟಿದ್ದಾರೆ. ಅವರ ಕಾರ್ಯಕ್ರಮಗಳು, ಅವ್ರ ವಿಚಾರಗಳ ಪ್ರೇರಣೆಯಿಂದ ಇವತ್ತು ನಾವು ಹಲವಾರು ಕಾರ್ಯಕ್ರಮಗಳನ್ನು ನಾವು ಇವತ್ತು ಘೋಷಣೆ ಮಾಡೋಕ್ಕೆ ಸಾಧ್ಯ ಆಗಿದೆ ಅನ್ನುವಂಥ ಮಾತನ್ನು ಹೇಳಕ್ಕೆ ಇಚ್ಛೆಪಡ್ತೇನೆ. 15ನೇ ವಿಧಾನಸಭೆಯಲ್ಲಿ ಅವರು ಬೇರೆ ಬೇರೆ ಪಾತ್ರದಲ್ಲಿ ಈ ವಿಧಾನಸಭೆಯಲ್ಲಿ ಕೆಲಸ ಮಾಡಿದ್ದಾರೆ. ಮೊದಲು ಮುಖ್ಯಮಂತ್ರಿಗಳ ಕೆಲವೇ ದಿನ ಇದ್ದರು, ಶಾಸಕರಾದರು, ಮತ್ತೆ ಮುಖ್ಯಮಂತ್ರಿ ಆದರು, ಈಗ ಮತ್ತೆ ಶಾಸಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇಷ್ಟೆಲ್ಲ ಇದ್ದರೂ ಕೂಡ ಆ ಒಂದು ಮಾನಸಿಕವಾಗಿರುವಂಥ ಒಂದು ಸಮತೋಲನ ಮತ್ತು ಒಂದು ರೀತಿಯಲ್ಲಿ ಗೌರವಪೂರ್ವಕವಾಗಿ ಗ್ರೇಸ್ಫುಲಿ ಮುಖ್ಯಮಂತ್ರಿ ಆಗುವಾಗ ಎಷ್ಟು ಗ್ರೇಸ್ ಇತ್ತು, ಮುಖ್ಯಮಂತ್ರಿ ಸ್ಥಾನ ಬಿಡುವಾಗ ಅಷ್ಟೇ ಗ್ರೇಸ್ಫುಲಿ ಬಿಟ್ಟಿರುವಂಥದ್ದು ಮತ್ತು ಅವರ ಸ್ಪೋರ್ಟ್ಸ್ಮನ್ ಸ್ಪಿರಿಟ್ ಏನಿದೆ ಅದನ್ನು ಹತ್ತಿರದಿಂದ ನೋಡಿದವರಿಗೆ ಗೊತ್ತಾಗ್ತದೆ. ಅದು ನಿಜವಾಗ್ಲೂ ಕೂಡ ನಾವೆಲ್ಲರೂ ಕೂಡ ಕಲಿಯುವಂಥದ್ದಾಗಿದೆ ಅನ್ನೋಂಥ ಮಾತನ್ನು ಹೇಳಿ, ಇಷ್ಟು ಅಸ್ಮರಣೀಯವಾಗಿರುವಂಥ 15 ವಿಧಾನಸಭೆ ಭಾಳ ವೈಶಿಷ್ಟ್ಯಗಳಿಂದ ಕೂಡಿದೆ. ಅದರ ಒಂದು ಸಭಾಧ್ಯಕ್ಷ ಸ್ಥಾನ ತಾವು ಪಡ್ಕೊಂಡಿರುವಂಥದ್ದು, ತಮ್ಮ ಮಾರ್ಗದರ್ಶನ ಸಿಕ್ಕಿರುವಂಥದ್ದು ನಮ್ಮ ಒಂದು ಸೌಭಾಗ್ಯ ಮತ್ತು ಸಭಾಧ್ಯಕ್ಷರಾಗಿ ತಾವು ಕೆಲಸ ಮಾಡಿದ್ದಕ್ಕಾಗಿ ನಾನು ಮತ್ತೊಮ್ಮೆ ನಿಮ್ಗೆ ಅಭಿನಂದನೆ ಸಲ್ಲಿಸಿ, ಎಲ್ಲ ಸರ್ವ ಸದಸ್ಯರಿಗೂ ಕೂಡ ಅಭಿನಂದನೆ ಸಲ್ಲಿಸಿ ಶುಭಾಶಯಗಳನ್ನು ಹೇಳಿ, ಮತ್ತೆ 16ನೇ ವಿಧಾನಸಭೆಗೆ ನಾವೆಲ್ಲರೂ ಆಯ್ಕೆ ಆಗೋಣ, ಎಲ್ಲರೂ ಕೂಡ ಇಲ್ಲಿ ವಾಪಸ್ ಬರೋಣ ಅಂತ ಹೇಳಿ ಶುಭಾಶಯಗಳನ್ನು ಹೇಳಿ ನಾನು ಮಾತನ್ನು